ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕುಕ್ಕಿಂಗ್ ರೆಸಿಪಿ. ಇವತ್ತು ನಾನು ನಿಮಗೆ ಕಡಲೆಬೇಳೆ ಉಂಡೆ ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವೆಜ್ ಮಾಡ್ಕೊಂಡು ತಿನ್ನೋವಂಥವ್ರಿಗೆ ಮಾತ್ರ ತುಂಬ ಒಳ್ಳೆಯ ರೆಸಿಪಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಡು ಬರೋಣ. ನೆನೆಸಿಟ್ಟಿರೋ ಕಡಲೆಬೇಳೆ, ಕೊಬ್ಬರಿ, ಕೊತ್ತಂಬರಿ, ಆಮೇಲೆ ಮಸಾಲೆ ಸಾಮಾನು ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಪುದೀನ, ಆಮೇಲೆ ಈರುಳ್ಳಿ. ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ಸು ಖಾರದ ಪುಡಿ, ಉಪ್ಪು, ಅರಿಶಿನ. ಇದನ್ನೀಗ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿ, ಆಮೇಲೆ ಮಸಾಲೆ ಸಾಮಾನು, ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ, ನೋಡಿ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಮಿಕ್ಸಿ ಆಗಿರಬೇಕು. ಈ ಕಡಲೆಬೇಳೆ ಇದೆ ಅಲ್ವಾ, ಈ ಕಡಲೆಬೇಳೆಗೆ ಉಪ್ಪು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಕಡಲೆಬೇಳೆಗೆ ಹಾಕೋ ಅಷ್ಟೇ, ಯಾಕಂದರೆ ಸಪ್ಪೆ ಇರುತ್ತಲ್ಲ ಅದಕ್ಕೋಸ್ಕರ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಮಸಾಲೆ. ಈಗೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ, ಈ ಥರ ಇದೆ ಮಸಾಲೆ. ನೋಡಿ ಈ ರೆಡಿಯಾಗಿದೆ ಮಸಾಲೆ. ಈ ಮಸಾಲೆ ಒಂದು 2-3 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ನೀರು ಹಾಕ್ತೀನಿ. ಇದನ್ನು ತರಿಯಾಗಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಿದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ಇದ್ದರೆ ಸಾಕು. ಇದನ್ನ ಒಂದು ಬೌಲ್ ತೆಗೆದಿಟ್ಟು ಮತ್ತೆ ಇನ್ನು ಉಳಿದಿತ್ತಲ್ಲ ಅದನ್ನು ಕೂಡ ಇದೇ ಥರನೇ ರುಬ್ಕೊಂಡು ಇಟ್ಕೊಳ್ಳೋಣ. ನೋಡಿ ಉಳಿದಿದ್ದೆಲ್ಲ ಅದು ಇದೇ ಥರ ರುಬ್ಬಿಟ್ಕೊಂಡ್ರೆ ಆಯಿತು. ಇದೆಲ್ಲ ರುಬ್ಬಿ ಇಟ್ಕೊಂಡಾದ್ಮೇಲೆ ಇದನ್ನ ಒಂದ್ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಉಪ್ಪು ಖಾರದೆಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಈಗ ಉಂಡೆ ಕಟ್ಟೋಣ. ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಒಂದು ಮೀಡಿಯಮ್ ಸೈಜ್ಗಿದ್ದರೆ ಸಾಕು. ದೊಡ್ಡದಾಗಿಬಿಟ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಇದನ್ನ 2 ಥರ ಮಾಡ್ಕೋತಾರೆ. ಕೆಲವೊಬ್ಬರು ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಸಾಂಬಾರ್ಗೆ ಹಾಕ್ತಾರೆ. ಕೆಲವೊಬ್ಬರು ಹಂಗೆ ಕುದೀತಿರುವಾಗಲೇ ಹಾಕ್ತಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನಿವಾಗ ಎಣ್ಣೆಲಿ ಕರೆದ್ಬಿಟ್ಟು ಹಾಕೋದು ತೋರಿಸ್ತಿದ್ದೀನಿ. ನೋಡಿ ಇದೇ ಥರನೇ ಇನ್ನು ಉಳಿದಿದೆ ಅಲ್ಲ ಅದೆಲ್ಲದೂ ಕೂಡ ಇದೇ ಥರನೇ ಉಂಡೆ ಮಾಡಿಟ್ಕೊಳ್ಳೋದು. ನೋಡಿ ಉಳಿದೆಲ್ಲದೂ ಕೂಡ ಇದೇ ಥರ ಉಂಡೆ ಮಾಡಿ ಇಟ್ಕೊತಿದ್ದೀವಿ. ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಎಣ್ಣೆ ಕಾದಿದೆ. ಇದಕ್ಕೀಗ ಪುದೀನ ಹಾಕ್ಬಿಟ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ, ಆಮೇಲೆ ರುಬ್ಬಿದ್ವಲ್ಲ ಮಸಾಲೆ, ಆ ಮಸಾಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸೋದು. ಮತ್ತು ನಮ್ಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾವು. ನೋಡಿ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದು. ಇನ್ನೊಂದು ಕಡೆ ಈಗ ಇದನ್ನು ಉಂಡೆ ಕರೆಯೋಕ್ಕೆ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಎಣ್ಣೆ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದಕ್ಕೆ ನೀವು ಖಾರದ ಪುಡಿ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ ಕರೆದಿಟ್ಟಿದ್ವಲ್ಲ ಅದೆಲ್ಲದು ಕೂಡ ನೋಡಿ ಇಲ್ಲಿ ಸಾರು ಕುದೀತಾ ಇದೆ.
ಅದಕ್ಕೆ ಎಲ್ಲ ಉಂಡೆ ಬಿಡ್ತಾಯಿದ್ದೀವಿ. ನಮಗೆ ಈ ಸಾರು ರೆಡಿಯಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಸಾರೆಲ್ಲ ಎಣ್ಣೆ ಬಿಟ್ಕೊಂಡು ಉಂಡೆ ಈ ಥರ ಮೇಲೆ ಬರುತ್ತೆ. ಸಾರೆಲ್ಲ ಕುದ್ಬಿಟ್ಟು ಉಂಡೆ ಈ ಥರ ಮೇಲೆ ಬರುತ್ತೆ, ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ಇದು ತುಂಬ ಸಿಂಪಲ್, ಆರಾಮಾಗಿ ಮಾಡ್ಕೋಬೋದು ಆಯಿತಾ. ಅಂದರೆ ನಾನು ಇದು ಜಾಸ್ತಿ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ 2-3 ಜನ ಆ ಥರ ಇದ್ರು ಅಂದರೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಕೆಲವೊಂದೊಂದು ಟೈಮ್ ನಾನ್ ವೆಜ್ ತಿನ್ನೋ ಥರ ಇರಲ್ಲ ಅಲ್ವಾ, ಆ ಟೈಮಲ್ಲಿ ಮಾತ್ರ ಒಳ್ಳೆ ರೆಸಿಪಿ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋ ಜೊತೆ ಮತ್ತೆ